ಬಿಜೆಪಿ ಕಚೇರಿ ಎದುರು ಬಾಂಬ್ ಬಿಟ್ಟು ಮುಸಾವಿರ್ ಕಾಯ್ತಾ ಇದ್ದ. ತನ್ನ ಕೆಲಸ ಎಲ್ಲ ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ, ಅದು ಬ್ಲಾಸ್ಟ್ ಆಗೋದೊಂದೇ ಬಾಕಿ. ಅದಾದ್ಮೇಲೆ ಪರಿಣಾಮಗಳು ಏನಾಗುತ್ತೆ ಕಾದು ನೋಡ್ಬೇಕು ಅಂತ ಹೇಳಿ ಟಿವಿ ನೋಡ್ತಾ ಕೂತ್ಕೊಂಡಿದ್ದಂತೆ ಈ ಉಗ್ರ ಮುಸಾವಿರ್. ಯಾವ ಚಾನೆಲ್ ಅಲ್ಲೂ ಕೂಡ ಈ ತರ ಬ್ಲಾಸ್ಟ್ ಆಗಿದೆ ಅಂತ ಸುದ್ದಿ ಅವನ ಕಿವಿಗೆ ಬೀಳಲೇ ಇಲ್ಲ. ಫಸ್ಟ್ ಆಫ್ ಆಲ್ ಬ್ಲಾಸ್ಟೇ ಆಗಿಲ್ವಲ್ಲ ಅಲ್ಲಿ ಸುದ್ದಿ ಬಿತ್ತರಿಸೋದಕ್ಕೆ. ಬಟ್ ಆತ ಎಕ್ಸ್ಪೆಕ್ಟ್ ಮಾಡಿದಂತ ಯಾವುದೇ ನ್ಯೂಸ್ ಬರಲಿಲ್ಲ. ಬಾಂಬ್ ಸ್ಫೋಟಿಸದ ವಿಷಯ ತಿಳಿದು ಆತನಿಗೆ ಶಾಕ್ ಆಗುತ್ತೆ. ಮಾರನೇ ದಿನ ಅಂದ್ರೆ ಜನವರಿ 24ನೇ ತಾರೀಕು ಮತ್ತೆ ಅಲ್ಲಿಗೆ ಹೋಗ್ತಾನೆ. ಬಿಜೆಪಿ ಕಚೇರಿ ಹತ್ರನೇ ಹೋಗ್ತಾನೆ. ತಾನು ಎಲ್ಲಿ ಬಾಂಬ್ ಬಿಟ್ಟಿದ್ದ ಆ ಸ್ಥಳಕ್ಕೆ ಆತ ಹೋಗಿ ಚೆಕ್ ಮಾಡ್ತಾನೆ. ಅಂದ್ರೆ ಹುಡುಕಾಟವನ್ನ ಮಾಡ್ತಾನೆ. ಬಾಂಬ್ ಬಿಟ್ಟಿದ್ದ ಬೈಕ್ಗೋಸ್ಕರ ತಡ್ಕಾಡಿದ ಮುಸಾವಿರ್ ಯಾರ್ದೋ ಬೈಕು ಇಟ್ಬಿಟ್ಟು ಬಂದಿದ್ದಾನೆ. ನೆಕ್ಸ್ಟ್ ಡೇ ಹೋದ್ರೆ ಅಲ್ಲಿ ಇರ್ಬೇಕಲ್ಲ ಬೈಕ್, ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ಆತ ತಡ್ಕಾಟವನ್ನು ನಡೆಸಿದ್ದಾನೆ. ಬಿಜೆಪಿ ಕಚೇರಿ ಬಳಿಯಲ್ಲಿ ಬಾಂಬ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ಬೈಕು ಅಲ್ಲಿ ಇರೋದಿಲ್ಲ, ಬಾಂಬ್ ಕೂಡ ಸಿಗೋದಿಲ್ಲ. ಆತನಿಗೆ ಟೆನ್ಷನ್ ಆಗುತ್ತೆ. ತಾನು ಇಟ್ಟಂತ ಜಾಗದಲ್ಲಿ ಬ್ಲಾಸ್ಟ್ ಅಂತೂ ಆಗಲಿಲ್ಲ, ಆ ಬೈಕು ಕಾಣಿಸ್ತಾ ಇಲ್ಲ, ಬಾಂಬು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು? ಉಗ್ರ ಮುಸಾವಿರ್ ಇಟ್ಟಿದ್ದಂತ ಬಾಂಬ್ ಹಾಗಾದ್ರೆ ಏನಾಯ್ತು? ಟೈಮ್ ಬಾಂಬ್ ಹೊತ್ತಿದ್ದಂತ ಬೈಕ್ ಎಲ್ಲಿಗೆ ಹೋಯ್ತು? ಉಗ್ರನಿಗೂ ಸಿಕ್ಕಿಲ್ಲ. ಈ ಕಡೆ ಬೈಕ್ ಮಾಲೀಕ, ಅವನಿಗೇನು ಸಡನ್ ಆಗಿ ಗೊತ್ತಾಗಿರಲ್ಲ ಬಿಡಿ ಈ ತರ ಬಾಂಬ್ ಅನ್ನ ಇಟ್ಟಿದ್ದು. ಒಂದು ಬ್ಯಾಗ್ ಅನ್ನ ಆತ ತಗ್ಲಾಕ್ ಹೋಗಿದ್ದಾನೆ ಅಂದ್ಮೇಲೆ ತನ್ನ ಬೈಕ್ ಅಲ್ಲಿ ಯಾರು ಬ್ಯಾಗ್ ಇಟ್ಟಿದ್ದಾರೆ ಮಾಲೀಕನಿಗೂ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಇವಾಗ ನೋಡಿ ಒಂದು ಪ್ರಶ್ನೆ ಮೂಡುತ್ತೆ. ಇನ್ನೂ ಕೂಡ ಬೆಂಗಳೂರಲ್ಲಿ ಓಡಾಡ್ತಾ ಇದೆಯಾ ಜೀವಂತ ಬಾಂಬ್ ಇರುವಂತ ಬೈಕ್ ಅನ್ನೋ ಅನುಮಾನ. ಇದೊಂದು ಬೈಕ್ ನಲ್ಲಿ ಜೀವಂತ ಬಾಂಬ್ ಅನ್ನ ಉಗ್ರ ಇಟ್ಟಿದ್ದ. ಆ ಬಾಂಬ್ ಎಲ್ಲಿ ಹೋಯ್ತು? ಬಾಂಬ್ ಹೊತ್ತಂತ ಬೈಕ್ ಎಲ್ಲಿಗೆ ಹೋಯ್ತು? ಹೇಗಿದೆ ಈಗ ಅದು? ಯಾರ ಬಳಿ ಇದೆ? ಇಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದೇ ವರ್ಷ ಜನವರಿ 23ನೇ ತಾರೀಕು ಬೈಕ್ ನಲ್ಲಿ ಬಾಂಬ್ ಅನ್ನ ಇಟ್ಟಿದ್ದು ಮುಸಾವಿರ್. ಸುಮಾರು 8 ತಿಂಗಳಿಂದ ಅದು ಬ್ಲಾಸ್ಟ್ ಆಗಿಲ್ಲ ಅಂತ ಹೇಳಿದ ಮೇಲೆ ಬಾಂಬ್ ಎಲ್ಲಿಗೆ ಹೋಗಿದೆ? ಯಾವುದೇ ಸಂದರ್ಭದಲ್ಲೂ ಕೂಡ ಆ ಬೈಕಲ್ಲಿ ಇಟ್ಟಿದ್ದಾನಲ್ಲ ಬಾಂಬ್, ಅದು ಬ್ಲಾಸ್ಟ್ ಆಗುತ್ತಾ? ಇಂಥದ್ದೆಲ್ಲ ಪ್ರಶ್ನೆಗಳು ಬೇಸಿಕ್ ಆಗಿ ಉದ್ಭವ ಆಗ್ತಾ ಇದೆ. ಮುಸಾವಿರ್ ಹೇಳೋ ಪ್ರಕಾರ ಆತ ಇಟ್ಟು ಬಂದಿದ್ದ, ಬಾಡಿ ಓನ್ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗಿದೆ. ಟೈಮರ್ ಅನ್ನ ಫಿಕ್ಸ್ ಮಾಡಿದ್ದ, ಲೋಕಲ್ ಬಲ್ಬ್ ಅನ್ನ ಆತ ಅಳವಡಿಕೆ ಮಾಡಿದ್ರಿಂದ ಅದು ಬ್ಲಾಸ್ಟ್ ಆಗಲಿಲ್ಲ. ಮಾರನೇ ದಿನ ಆತ ಹೋಗ್ತಾನೆ ಟೆನ್ಷನ್ ಅಲ್ಲಿ, ಏನಾಯ್ತು ಬಾಂಬ್ ಅಂತ ಹುಡುಕಾಟವನ್ನು ಮಾಡೋದಕ್ಕೆ. ಆತ ಇಟ್ಟಂತ ಸ್ಥಳದಲ್ಲಿ ಆ ಬ್ಯಾಗ್ ಇರೋದಿಲ್ಲ, ಬಾಂಬು ಕಾಣಿಸೋದಿಲ್ಲ, ಫಸ್ಟ್ ಆಫ್ ಆಲ್ ಬೈಕು ಇರೋದಿಲ್ಲ. ಅದು ಯಾರ ಬೈಕು, ಓನರ್ ಯಾರು, ಆ ಮಾಲೀಕರು ನೋಡ್ಕೊಂಡಿಲ್ವಾ ಅದು ಬಾಂಬ್ ಅಂತ ಹೇಳಿ? ಪೊಲೀಸರಿಗೂ ಅವ್ರೇನು ಮಾಹಿತಿ ಕೊಟ್ಟಿಲ್ಲ ಇದುವರೆಗೂ. 8 ತಿಂಗಳಿಂದ ಆ ಹುಡುಕಾಟದ ಬಗ್ಗೆನೇ ಒಂಥರ ಟೆನ್ಷನ್ ಆಗ್ತಾ ಇದೆ ಮುಸಾವಿರ್ಗೆ, ಅದು ಎಲ್ಲಿ ಹೋಯ್ತು ಅಂತ ಹೇಳಿ. ಈಗ ಅಧಿಕಾರಿಗಳು ಟೆನ್ಷನ್ಗೆ ಒಳಗಾಗಿದ್ದಾರೆ. ಆತ ಇಟ್ಟಿದ್ದೀನಿ ಅಂತ ಕನ್ಫರ್ಮ್ ಆಗಿ ಹೇಳಿ ಕೊಡ್ತಿರೋದ್ರಿಂದ, ಬಾಡಿ ಓನ್ ಕ್ಯಾಮ್ರಾದಲ್ಲಿ ಅದೆಲ್ಲ ಕ್ಯಾಪ್ಚರ್ ಆಗಿರೋದ್ರಿಂದ ಆ ಬೈಕ್ ಎಲ್ಲಿ ಹೋಯ್ತು, ಜೀವಂತವಾಗಿರುವಂಥ ಬಾಂಬ್ ಎಲ್ಲಿಗೆ ಹೋಯ್ತು, ಅದು ಇನ್ನೂ ಕೂಡ ಬ್ಲಾಸ್ಟ್ ಆಗಿಲ್ಲ. ಬೆಂಗಳೂರಲ್ಲೇ ಅದು ಸುತ್ತಾಟ ಮಾಡ್ತಾ ಇದೆಯಾ? ಇನ್ನು ಯಾವ ಕ್ಷಣದಲ್ಲಾದರೂ ಅದು ಬ್ಲಾಸ್ಟ್ ಆಗುತ್ತಾ? ಎಷ್ಟು ಜನರಿಗೆ ಆಪತ್ತನ್ನು ತರುತ್ತೆ? ಇಂಥದ್ದೆಲ್ಲ ಈಗ ಸಂಶಯಗಳು, ಪ್ರಶ್ನೆಗಳು ಉದ್ಭವವಾಗಿದೆ. ಬೈಕ್ನಲ್ಲೇ ಜೀವಂತ ಬಾಂಬ್ ಇದೆಯಾ? ಮಾಲೀಕರ ಗಮನಕ್ಕೆ ಅದಿನ್ನೂ ಬಂದಿದೆಯಾ ಇಲ್ವಾ? ಬ್ಯಾಗಲ್ಲಿ ತಾನು ಬಾಂಬ್ ಇಟ್ಟಿದ್ದಾಗಿ ಮುಸಾವಿರ್ ಹೇಳ್ಕೊಂಡಿದ್ದಾನೆ. ಚೆಕ್ ಮಾಡ್ಕೊಂಡಿದಾರ ಇಲ್ವಾ ಓನರ್, ಆ ಬೈಕಿನ ಮಾಲೀಕರು? ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಚನ್ನ ರೂಪಿಸಿ ದೇಶದಾದ್ಯಂತ ಅದು ಸುದ್ದಿ ಆಗ್ಬೇಕು, ಬಾಂಬ್ ಬ್ಲಾಸ್ಟ್ ಮಾಡಬೇಕು ಬಿಜೆಪಿ ಕಚೇರಿ ಮುಂದೆ ಅಂತ ಮುಸಾವಿರ್ ಪ್ಲಾನ್ ಮಾಡ್ಕೊಂಡಿದ್ದ. ಆದ್ರೆ ಠೋಸ್ ಆಯ್ತು. ಫೋಟೋಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಬಿಜೆಪಿಯ ಪ್ರಮುಖ ನಾಯಕರೆಲ್ಲ ಸೇರ್ಕೊಂಡು ರಾಮಲಲ್ಲ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇದ್ರೆ, ಇಲ್ಲಿ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು. ಅಕಸ್ಮಾತ್ ಈ ಸಂದರ್ಭದಲ್ಲೇ ಮುಸಾವಿರ್ ಇಟ್ಟಂತ ಬಾಂಬ್, ಟೈಮರ್ ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಅಂತೂ ಸಂಭವಿಸ್ತಾ ಇತ್ತು. ಆದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ತಪ್ಪಿ ಹೋಗಿದೆ. ಕಾರಣ ಲೋಕಲ್ ಬಲ್ಬ್ ಅನ್ನ ಆತ ಅಳವಡಿಕೆ ಮಾಡಿದ್ದು ಟೈಮರ್ ಬಾಂಬ್ ಫಿಕ್ಸ್ ಮಾಡುವಂತ ಸಂದರ್ಭದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.